ಎಲ್ರಿಗೂ ನಮಸ್ಕಾರ. ಗೀತು ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಜಯನಗರಲ್ಲಿರೋ ಒಂದು ಸ್ವದೇಶಿ ಎಕ್ಸಿಬಿಷನ್ಗೆ ಹೋಗಿದ್ವಿ. ನಾನು ಹೇಳ್ತಾ ಹೋಗ್ತೀನಿ ಅಲ್ಲಿ ಯಾವ್ಯಾವ ರೀತಿ ಬಟ್ಟೆಗಳಿತ್ತು ಮತ್ತೆ ಅದು ಎಲ್ಲಿ ಆರ್ಗನೈಸ್ ಮಾಡಿದ್ರು ಅಂತೇಳಿ. ಇದು ವಿಂಟರ್ ಅಂಡ್ ವೆಡ್ಡಿಂಗ್ ಎಡಿಟ್ ಎಕ್ಸಿಬಿಷನ್ ಕಮ್ ಸೇಲ್ ಆಗಿತ್ತು. ಗೋ ಸ್ವದೇಶಿ ಬೈ ಗೋ ಕೂಪ್ ಅವರು ಆರ್ಗನೈಸ್ ಮಾಡಿದ್ರು. ಇದು ಶ್ರೀನಿವಾಸ ಸಾಗರ ಕಲ್ಯಾಣ ಮಂಟಪದಲ್ಲಿದೆ ಜಯನಗರಲ್ಲಿ. ಇದು 20th ಇಂದ 24th ನವೆಂಬರ್ ವರೆಗೆ ಮಾತ್ರ ಇರೋದು. ನನಗೆ ಗೊತ್ತಾಗಿದ್ದು ಸ್ಯಾಟರ್ಡೇ ಅಂದರೆ 23rd ಗೊತ್ತಾಗಿದೆ. ಸೊ ನಾನು ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ವಿಡಿಯೋ ನೋಡೋಷ್ಟೊತ್ತಿಗೆ 24th ಅಂದರೆ ಸಂಡೇ ಮಾರ್ನಿಂಗ್ ಆಗಿರುತ್ತೆ. ನೀವು ಪಾಸಿಬಲ್ ಆದರೆ ಸಂಡೇನೆ ಹೋಗಿ ಬನ್ನಿ. ಇದು 11 o'clock ಇಂದ 8 o'clock ತನಕ ಮಾತ್ರ ಇರುತ್ತೆ. ನಿನ್ನೆ ನಾವು ಹೋದಾಗ ಜಸ್ಟ್ ಎಂಟ್ರೆನ್ಸ್ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ರು, ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನೇಮ್ ತಗೊಂಡು. ಎಕ್ಸಿಬಿಷನ್ ಒಳಗಡೆ ಭಾರತದ ಎಲ್ಲಾ ಪ್ರದೇಶಗಳ ನೇಯ್ಗೆಯ ಬಟ್ಟೆಗಳು ಅಂದರೆ ಕೈಯಿಂದ ನೇಯ್ದಿರೋದು, ಹ್ಯಾಂಡ್ ಕ್ರಾಫ್ಟೆಡ್, ಕೈಯಿಂದ ಕುಸರಿ ಕೆಲಸ ಮಾಡಿರೋಂಥ ಬಟ್ಟೆಗಳು ವಿಶೇಷವಾಗಿದ್ದಾವೆ. ಈ ಬಟ್ಟೆಗಳು ನಿಮಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಈವನ್ ಕುರ್ತೀಸ್ ಆಗಿರ್ಬೋದು, ಶರ್ಟು ಅಥವಾ ಬ್ಲ್ಯಾಂಕೆಟ್ಸು, ಬೆಡ್ಶೀಟ್ಸು, ಸ್ಯಾರೀಸು, ಇವೆಲ್ಲ ವಿಶೇಷವಾಗಿರೋ ಬಟ್ಟೆಗಳು. ನನಗಂತೂ ಈ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಈ ಥರ ಎಕ್ಸಿಬಿಷನ್ ಹಾಕಿದಾಗ್ಲೇ ನಾವು ಈ ಥರ ಬಟ್ಟೆಗಳನ್ನ ತೊಗೊಳ್ಳಿಕ್ಕೆ ಸಾಧ್ಯ. ಅಂದರೆ ಮಾಮೂಲಿ ನಾವು ಯೂಶ್ವಲಿ ಹೋಗೋವಂಥ ಅಂಗಡಿಗಳಲ್ಲಿ ಈ ಥರದ ಬಟ್ಟೆಗಳು ಸಿಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಫುಲ್ ಡೀಟೇಲಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿನೇ ಇದೆ. ಇದು ಬಟ್ಟೆ ಕಲೆಕ್ಷನ್ಸ್ ಅಷ್ಟೇ ಅಲ್ಲದೆ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲರೀಸು ಮತ್ತೆ ಸ್ಲಿಪ್ಪರ್ಸು ಮತ್ತೆ ಪೇಂಟಿಂಗ್ಸು ಮತ್ತೆ ಮಗ್ಸು ಈ ಥರದ್ದು ಕೂಡ ಇತ್ತು. ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಆಲ್ ಕಾಟನ್, all cotton, silk, everything. Okay, all materials. Sarees. Sarees are also there. Okay. Cotton sarees. ಈ ಫಸ್ಟ್ ಶಾಪ್ ಬಂದ್ಬಿಟ್ಟು ಎನ್ ಕ್ರಾಫ್ಟೆಡ್ ಅಹಮದಾಬಾದು. ಇಲ್ಲಿ ಇರೋದೆಲ್ಲ ಕುರ್ತಿ ಟಾಪ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕಿರೋ ಫ್ಯಾಬ್ರಿಕ್ಸು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ವಿಶೇಷವಾಗಿ ಕೈಕುಸರಿಯಿಂದ ಮಾಡಿರ್ತಕ್ಕಂಥ ಡಿಸೈನ್ಸ್ಗಳು. ನೋಡೋಕೆ ತುಂಬಾ ಚೆನ್ನಾಗಿತ್ತು ಮತ್ತು ವಿಶೇಷವಾಗಿತ್ತು, ಯುನೀಕ್ ಆಗಿತ್ತು. ವಾಟ್ ವಿ ಕಾಲ್ ಇಟ್? Applique. Applique, okay. It's all hand cut, hand stitched and hand worked. Okay. It looks like this. How much it would cost? 8,000 to 9,000 rupees. For single. This is 2750. So there is. Okay, this one. This one only. Both are different, huh? Yes, yes. Oh, the work is different. Work is same. Work is same. Art is same. The design is different. Okay, okay. ಇದು ನೆಕ್ಸ್ಟ್ ಶಾಪ್ ಬಂದ್ಬಿಟ್ಟು ಶಾಂತಿನಿಕೇತನ್ ಹ್ಯಾಂಡ್ಲೂಮ್ಸ್ ಅಂತೇಳಿ. ಇದು ವೆಸ್ಟ್ ಬೆಂಗಾಲಿಂದ. ಇಲ್ಲಿ ಸೀರೆಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡಿ, ಒಂದಕ್ಕೊಂದು ಎಷ್ಟು ಯುನೀಕ್ ಆಗಿದೆ. ಈ ಥರದ್ದು ನಮಗೆ ಅಂದರೆ ಮಾಮೂಲಿ ಅಂಗಡಿಯಲ್ಲಿ ಸಿಗಲ್ಲ ಈ ಥರದ ಸೀರೆಗಳು. ಈಗ ಇಲ್ಲಿ ಕಲೆಕ್ಷನ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನಾನು ಒಂದೆರಡು ಸೀರೆನ ತೆಗೆಸಿ ಕೂಡ ನೋಡಿದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸೀರೆ. ಅಂದರೆ ನಾವು ಬೇರೆ ಸೀರೆ ಉಟ್ಕೊಳ್ಳೋದಕ್ಕೂ ಅಂದರೆ ರೆಗ್ಯುಲರಾಗಿ ಉಟ್ಕೊಳ್ಳೋ ಸೀರೆದಕ್ಕೂ ಈ ಸೀರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಉಟ್ಕೊಂಡಾಗ. ಹಾಗೆ ಇಲ್ಲೊಂದು ಸೀರೆ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸೀರೆ ಅಂತೇಳಿ. ನಾನಿಲ್ಲಿ ಕೆಲವೊಂದನ್ನು ಕಾಸ್ಟ್ ಕೇಳೋಕ್ಕಾಗಿಲ್ಲ. इसमें कलर्स में भी मिल जाएगा? कलर्स में भी मिल जाएगा क्या? हाँ, ये सब का कलर्स में। ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕುರ್ತೀಸು ಡಿಫ್ರೆಂಟ್ ಸ್ಟೈಲಲ್ಲಿ ಇದೆ. ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ.
ನೋಡಿ ಸ್ಲೀವ್ಲೆಸ್ಸು, ವಿತ್ ಸ್ಲೀವ್ಸು, ವಿತ್ ಪಾಕೆಟು, ಸ್ಪೆಗೆಟಿ ಥರ. ಹಾಗೆ ಇಲ್ಲಿ ನನಗೆ ಹ್ಯಾಟ್ ನೋಡಿದೆ ನಾನು, ಅಂದರೆ ಈ ಥರದ ಹ್ಯಾಟು ನೋಡಿರಲಿಲ್ಲ. ಸೊ ಅವ್ರು ಹೇಳಿದ್ರು ಇದು 800 ರುಪೀಸ್ ಅಂತೆ, ಮತ್ತು ರಿವರ್ಸಬಲ್ ಇದೆ ಅಂತಲೂ ತೋರಿಸಿದ್ರು ಅವರು, ಅಂದರೆ ಬೋತ್ ದ ಸೈಡ್ಸ್ ಹಾಕ್ಕೋಬೋದಂತೆ. ಓ ಇಸ್ ಇಟ್ ಓಕೆ. ಓ ಮಚ್ ಡ್ಯೂರೇಬಲ್ ನೋ. ಇಸ್ ದಟ್ ಮೆನ್ಸ್ ವೇರ್? ನಾನು ಅದು ಕೇಳ್ತಾ ಇದ್ದೆ ಮೆನ್ಸ್ ವೇರಾ ಅಂತೇಳಿ. ಅದು ಯುನಿಸೆಕ್ಸ್ ಅಂತೆ, ಅಂದರೆ ಮೆನ್ ಕೂಡ ಹಾಕೋಬೋದು, ವುಮೆನ್ ಕೂಡ ಹಾಕೋಬೋದು. ಇಲ್ಲಿ ಟಾಪ್ಸ್ ಕೂಡ ಚೆನ್ನಾಗಿತ್ತು, ನೀವು ನೋಡ್ತಾ ಇರ್ಬೋದು. ನಾನಂದರೆ ಜಸ್ಟ್ ಓವರ್ವ್ಯೂ ಮಾಡ್ಕೊಂಡಿದ್ದೀನಿ, ಇಂಡಿವಿಜುವಲಾಗಿ ತೆಗೆಸಿ ನೋಡಲಿಲ್ಲ. ಅಲ್ಲಿ 24 ಸ್ಟಾಲ್ಸ್ ಇತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಸಂಜೆ 7:15 ಹಂಗೆ ಆಗೋಗಿತ್ತು, ಮತ್ತು 8 ಗಂಟೆ ಕ್ಲೋಸ್ ಅಂದಿದ್ದರಿಂದ ನನಗೆ ಅಷ್ಟೊಂದು ಎಲ್ಲ ಬಟ್ಟೆಗಳನ್ನೂ ತೆಗೆಸಿ ನೋಡೋಕ್ಕಾಗಿಲ್ಲ. ಬಟ್ ಅಲ್ಲಿ ಇರ್ತಕ್ಕಂಥ ಬಟ್ಟೆಗಳ ಕಲೆಕ್ಷನ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಕೂಡ. ಮೇಲಾಗಿ ನಮ್ಮ ಭಾರತ ದೇಶದ್ದೇ ಅದು ಒಂದು ಹೆಮ್ಮೆ ಇರುತ್ತೆ ನಮಗೆ. ಮತ್ತು ಎಲ್ಲ ಕೈಕುಸರಿಯಿಂದ ಮಾಡಿರೋದು, ಒಂದೊಂದು ಬಟ್ಟೆನೂ ಒಂದೊಂದು ವಿಶೇಷವಾಗಿತ್ತು, ಅಂದರೆ ಒಂದೊಂದು ಥರ ಡಿಸೈನ್ಸು. ಎಷ್ಟಿದು? 1350. ಓಕೆ, ಓನ್ಲಿ ಒನ್ ಪೀಸ್. ಓಕೆ, ಕ್ಯಾನ್ ಯು ಶೋ ದಿಸ್? ಹಾಂ, सारे साइज मिल जाएगा? साइज सारे कहाँ से? एक्सेस 36 to 40. ಓಕೆ. ಇಲ್ಲಿ ಕುರ್ತಿ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಅದ್ರ ಜೊತೆ ಇವನ್ ಬ್ಲೌಸಸ್ ಕೂಡ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುರ್ತಿ ಕಲೆಕ್ಷನ್ಸು. ಇವನ್ ಎಕ್ಸಸ್ಸಿಂದನೂ ಸ್ಟಾರ್ಟ್ ಆಗುತ್ತಂತೆ, ಅದನ್ನೇ ಅವ್ರು ಹೇಳ್ತಾ ಇದ್ರು. 36ಇಂದ 48 ತನಕನೂ ಸೈಜ್ ಇದೆ ಇಲ್ಲಿ ಅಂತೇಳಿ. ಇಲ್ಲಿ ಕುರ್ತೀಸು 850ಇಂದ ಸ್ಟಾರ್ಟ್ ಆಗುತ್ತಂತೆ. ಇಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಇರೋದು, ಮಿನಿಮಲಿಸ್ಟ್ ಡಿಸೈನ್ಸು, ಪೇಸ್ಟಲ್ ಕಲರ್ಸು, ಈ ಥರ ನೋಡ್ತಾ ಇರ್ಬೋದು ಎಷ್ಟು ಕಲರ್ಸ್ ವೆರೈಟೀಸ್ ಇದೆ ಇಲ್ಲಿ ಅಂತೇಳಿ. ಈ ನೆಕ್ಸ್ಟ್ ಶಾಪ್ ಬಂದ್ಬಿಟ್ಟು ಸಂಡೂರು ಕುಶಲಕಲಾ ಕೇಂದ್ರದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ಟೇಬಲ್ ಥ್ರೋ ಮತ್ತು ಸೋಫಾ ಥ್ರೋ ಅದೆಲ್ಲ. ಮತ್ತು ನಾನು ಇದರಲ್ಲಿ ಕೆಲವೊಂದು ಕಾಸ್ಟನ್ನು ಕೇಳಿದ್ದೀನಿ, ನಾನು ಹೇಳ್ತೀನಿ. ಇಲ್ಲಿ ಬ್ಯಾಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ಹ್ಯಾಂಡ್ ಬ್ಯಾಗ್ಸು ಸ್ಟೈಲಿಶಾಗಿ ಇಟ್ಕೊಳ್ಳಿಕ್ಕೆ, ಇವನ್ ಶಾಲು, ಕೆಲವೊಂದು ಪರ್ಸು, ಮೊಬೈಲ್ ಕ್ಯಾರಿ ಮಾಡೋವಂಥದ್ದು, ಬ್ಲೌಸಸ್ಸು, ಸ್ಯಾರೀಸ್ ಕೂಡ ಇತ್ತು ಇಲ್ಲಿ. ಸೊ ನಾನು ಇದರಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು, ಎಸ್ಪೆಷಲಿ ಕರ್ನಾಟಕದ ಬೇರೆ ಅಲ್ಲ. ಸೊ ಎಲ್ಲನೂ ತೆಗೆಸಿ ನೋಡಿದ್ದೀನಿ ಇಲ್ಲಿ. ರನ್ನರ್ ಹಾಕಿ ಫಸ್ಟ್. ಇದೆಷ್ಟಾಗುತ್ತಾ ಮೇಡಮ್ ಕಾಸ್ಟ್? ಹಾಂ, ಓಕೆ. ಇದಕ್ಕೆ ಇದು ಇಲ್ವಾ? ಹಿಡಿದು ಓಕೆ. ಈ ಥರ ಬ್ಯಾಗ್, ಓಕೆ ಓಕೆ. ಬೆಲ್ಟು, ಮಟೀರಿಯಲ್, ಬ್ಲೌಸ್ ಪೀಸ್. ಓಕೆ. ಇದು ಏನು ವರ್ಕ್? ಇದು ಹ್ಯಾಂಡ್ ವರ್ಕ್ ಮೇಡಮ್. ಓಕೆ. ಈ ಥರ ಬ್ಯಾಗ್ ಇದೆಷ್ಟಾಗುತ್ತೆ ಮೇಡಮ್ ಕಾಸ್ಟು? ಈಗ 1800 ಇದೆ. ಓಕೆ. ಮತ್ತು ಈ ಥರ ಬ್ಯಾಗ್. ಇದಕ್ಕೆ ಇದು ಇಲ್ವಾ? ಹಾಂ, ಇದಕ್ಕೂ ಇದೆನಾ? ಓಕೆ ಓಕೆ. ಎಲ್ಲದಕ್ಕೂ ಹ್ಯಾಂಡಲ್ಸ್ ಇದೆ ಅಲ್ಲ? ಹ್ಯಾಂಡಲ್ಸ್ ಇದೆ, ಮತ್ತು ಈ ಥರ ದಾರಗಳು. ಹಾಂ ಹಾಂ, ಓಕೆ ಓಕೆ ಓಕೆ. ಬೇಕಂದರೆ ಇದು ಹಿಂಗೆ ಹೇಳಿದ್ರೆ ಹಿಂಗೆ ಓಕೆ ಓಕೆ. ಹಾಂ ಹಾಂ ಹಾಂ. ಇದು ಅಷ್ಟೇ.
300 300 ಇದೇ ಸ್ಟಾರ್ಟಿಂಗ್. ಇದು ಏನಕ್ಕೆ ಯೂಸ್ ಆಗುತ್ತೆ ಮೇಡಮ್ ಅಂದರೆ? ಇದು ಮೊಬೈಲ್ ಗಿಬೈಲ್ ಇಟ್ಕೊಳಕ್ಕೆ. ಹಾಂ ಇದಾದರೆ ಇದಾದ್ರೆ ಒಂದು ಮೊಬೈಲ್, ಒಂದು ಇದು ಮನಿ ಆ ಥರ ಎಲ್ಲ ಇಡ್ಸೋದು. ಸ್ಟೈಲ್ ಈಗ ಓಕೆ. ಓ ಹೌದು. ವಾ, ಅದು ಏನು ಮೇಡಮ್ ಅದು? ಇದು ದುಪ್ಪಟ್ಟ, ರೇಲ್ ಇದೆ. ಹಾಂ ಓಕೆ. ಹಾಂ. ಓ ಇದು ಬ್ಲ್ಯಾಕ್ ಕಲರಾ? ಹಾಂ. ಇದೊಂದು ಬ್ಯಾಗ್ ಇದೆ. ಹಾಂ. ಓ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ? ತೆಗೆದು ತೋರಿಸ್ತಾರೆ ಮೇಡಮ್? ಹಾಂ ಮ್ಯಾಮ್ ಈ ಥರ ಇದೆನಾ ಮ್ಯಾಮ್? ಇದು ಎಷ್ಟಾಗ್ಬೋದು ಕಾಸ್ಟು? ಇದು 5,000. ಇದು ಒಳಗೆ ಬರೋದು. ಹಾಂ ಮತ್ತೆ ಇದು ನಾಲ್ಕಲ್ಲಿ. ಹಾಂ ಓಕೆ. ಒಂದು ಸೆಕೆಂಡ್ ಹಾಂ ಹಾಂ ಓಕೆ ಓಕೆ. ಇದು 5K ಆಗುತ್ತೆ ಅಂದ್ರಲ್ಲ? ಎಲ್ಲ ಕಲರ್ಸಲ್ಲೂ ಇದೆನಾ? ಇದು ಒಂದು ಸಿಂಗಲ್ ಪೀಸು? ಐತೆ. ಜಿಪ್ ಇದಲ್ಲ ಇದಕ್ಕೆ? ಓಕೆ. ತೋರಿಸ್ತೀರಾ? ಓಕೆ. ಇದು ಎರಡು ಬರುತ್ತೆ, ಒಳಗೆ ಜಿಪ್ ಇರೋದು. ಓಕೆ ಓಕೆ. ಬ್ಲೌಸ್ ಇದು ರೆಡಿ ಬ್ಲೌಸಸ್ಸು? ರೆಡಿ ಬ್ಲೌಸ್ ಈ ಥರ. ಓಕೆ ನೈಸ್. ಇನ್ಯಾವುದಾದ್ರೂ ಐಟಮ್ಸ್ ಇದೆನಾ ಮೇಡಮ್? ಏನು ತೋರಿಸ್ಬೇಕಾ? ಹಾಂ ಇಷ್ಟೇನಾ? ಹಾಂ ಯಾವುದೋ ಯಾವುದಿದೆ ಎಲ್ಲ ತೋರಿಸ್ರಿ. ಎಲ್ಲ ತೋರಿಸಿದ್ದೀರಲ್ಲ? ಓಕೆ. ಹಾಂ 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 ನೈಸ್ ನೈಸ್. ಅದು ಚೆನ್ನಾಗಿ. ಅದೆಷ್ಟಾಗುತ್ತೆ ಮೇಡಮ್ ಕಫ್ತಾನು? ಅದಾ? ಹಾಂ ಅದು 1,900 ಆಗುತ್ತೆ. ಓಕೆ. ಅದು ಮಂಗಳಗಿರಿ ದುಪ್ಪಟ್ಟ, ಖಾದಿ. ಹಾಂ ಹಾಂ. ಈ ನೆಕ್ಸ್ಟ್ ಸ್ಟಾಲ್ ಬಂದ್ಬಿಟ್ಟು ಗುಜರಾತದು. ಕ್ಯಾ ಕ್ಯಾ ಮಿಲ್ತಾ ಇದೆ ಇಧರ್? साड़ी है, स्टॉल है, दुपट्टा है, फैब्रिक है, ड्रेस मटेरियल है. ಓಕೆ. ಇಲ್ಲಿ ಇಂಡಿಗೋ ಮತ್ತು ಆಫ್ ವೈಟಲ್ಲಿರೋ ಕುರ್ತಾಸು ತುಂಬಾ ಚೆನ್ನಾಗಿದ್ವು. ಅಂದರೆ ಆಫೀಸ್ ವೇರ್ಗೆ, ಕ್ಯಾಶುವಲ್ಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು. एक खोल के दिखा सकते हैं दुपट्टा या साड़ी कुछ भी? ये कितने का है? 3,800. ओके ओके. इसमें कलर्स मिलेगा या सिंगल पीस? सब सिंगल 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 डबल है. ओके. ये कौन सा मटेरियल है? कुर्ता में बंदूक चांदो चालू करे पूरा दिया हुआ है. फैब्रिक है मैम, फैब्रिक. खादी कॉटन ऊपर है, नेचुरल इंडिगो हैंड ब्लॉक प्रिंट है ये. ओके ओके. इसमें कुछ भी स्टिच कर सकते हैं हाँ, हम? कुर्ती, कुर्ता, टॉप, ब्लाउज, जैकेट, ऑर्गेनिक कॉटन, काला कॉटन, खादी कॉटन का ये साड़ी है? नहीं हमारा वो. हाँ ये साड़ी है. एक दिखा सकते हो? हमारा जो मोटा भागी आउट ऑफ स्टेट हो, दिल्ली, बॉम्बे, हैदराबाद, गोवा. ಈ ಸೀರೆ ಮಾತ್ರ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದರದ್ದು ನಾನು ಕುಚ್ಚನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರದ್ದು ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ, ಇವನ್ ಸ್ಕೂಲ್ ಟೀಚರ್ಸ್ಗೆ, ಇವನ್ ನೀವು ಟೆಂಪಲ್ಗೆ ಹೋಗೋವಾಗ್ಲೂ ಹಾಕ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆರ್ಗ್ಯಾನಿಕ್ ಕಾಟನ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ರಿಂದ ನಾನು ಅಂದ್ಕೊಂಡೆ ಬೇರೆ ಯಾವುದಾದ್ರೂ ಪ್ಲ್ಯಾಂಟ್ ಇಂದ ಮಾಡ್ತಾರೇನೋ ಅಂತ ಅಂದ್ಕೊಂಡು ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು ಇಲ್ಲ, ಆರ್ಗ್ಯಾನಿಕ್ ಕಾಟನ್ ಅಂತಂದರೆ ಸ್ಟಾರ್ಟಿಂಗಿಂದ ಅಂದರೆ ಪ್ಲ್ಯಾಂಟಿಂದ ಫ್ಯಾಬ್ರಿಕ್ ಆಗೋ ತನಕ ಯಾವುದೇ ಪಾಯಿಂಟಲ್ಲೂ ಕೆಮಿಕಲ್ಸ್ ಯೂಸ್ ಮಾಡ್ದೇ ಜಸ್ಟ್ ರೈನ್ ವಾಟ್ರಲ್ಲೇ ಬೆಳೆದಿರೋದು ಮತ್ತು ಅದರಿಂದನೇ ಮಾಡಿರೋದು ಅಂತ ಹೇಳಿದರು. ದೊಡ್ಡವ್ರಿಗಷ್ಟೇ ಅಲ್ಲದೆ ಇವನ್ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಇಲ್ಲಿ ಬಟ್ಟೆಗಳಿದ್ವು ಕಾಟನ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, 1 ವರ್ಷದ ಮಗುವಿಂದ ಹಿಡಿದು 10 to 12 ಇಯರ್ಸ್ ಮಕ್ಕಳ ತನಕನೂ ಬೋತ್ ಹುಡುಗ ಮತ್ತು ಹುಡುಗಿಯರಿಗೆ ಇಬ್ಬರಿಗೂ ಬಟ್ಟೆಗಳಿದ್ವು.
ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪುಟ್ ಮಕ್ಕಳಿಗೆ ಇವನ್ ಕಫ್ತಾನ್ ಟೈಪ್ ಬಟ್ಟೆಗಳು, ಟಾಪ್ ಆ್ಯಂಡ್ ಬಾಟಮು, ಪುಟಾಣಿ ಫ್ರಾಕು, ಶರ್ಟ್ಸು ಈ ಥರದ್ದೆಲ್ಲ ಅವೈಲೇಬಲ್ ಇತ್ತು. ಈ ಪಕ್ಕದಲ್ಲಿ ಫುಲ್ಲು ವೇಲ್ಸ್ ಇರೋ ಥರ ಇತ್ತು. ನಾವು ಹೋದಾಗ ಯಾರೂ ಇರಲಿಲ್ಲ ಶಾಪಲ್ಲಿ, ಜಸ್ಟ್ ಅದಕ್ಕೆ ವಿಡಿಯೋ ಅಷ್ಟೇ ಮಾಡಿಕೊಂಡೆ. ಕುಷನ್ ಕವರ್ಸ್ ಕೂಡ ಅವೈಲೇಬಲ್ ಇತ್ತು ಅನಿಸುತ್ತೆ. ನೆಕ್ಸ್ಟ್ ಹ್ಯಾಂಡ್ಲೂಮ್ಸ್ ಬಂದುಬಿಟ್ಟು ಮಜಿಷಾ ಹ್ಯಾಂಡ್ಲೂಮ್ಸ್ ಅಂತೇಳಿ, ಇದು ರಾಜಸ್ಥಾನ್ದು. ಈ ಥರದ್ದು ಬ್ಲ್ಯಾಂಕೆಟ್ನ ನಾನು ತೊಗೊಂಡಿದ್ದೀನಿ, ಪರ್ಸ್ನಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬೆಡ್ ಸ್ಪ್ರೆಡ್ನ ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಡ್ಯೂರೇಬಲ್ ಅಂತ ಕೂಡ. दैट इज बोथ इंक्लूडिंग पिलो सेट एंड पिलो सेट भी मिलेगा. पिलो प्योर कॉटन कितना स्टार्टिंग रेंज? ओके 1500 का एक दिखाइए. प्योर कॉटन किंग साइज है. हैंड वॉश मशीन वॉश भी कर सकते हो. कलर नहीं जाएगा? कलर नहीं ओके. इसमें कलर्स भी मिलेगा? ओके, कलर्स और डिजाइंस दोनों मिल रहे हैं. ओके, उधर है ना, वो कितने का है? हाँ सेम है 1500. वो 1800. ओके 1800 वाला ये रहेगा. ओके ओके ये पूरा ये 2500 है. ओके ये वाला 3500 है. इसका फैब्रिक डिफरेंट है. दिखाओ. ये सॉफ्ट रहेगा, फाइन क्वालिटी जिसको बोलते थोड़ा. हैं. ओके. इससे भी अच्छी है, इससे भी प्रीमियम क्वालिटी है. इसमें जो सिंगल बेडशीट या जो डबल सिंगल दोनों कॉस्ट सेम ही होता है? दोनों सिंगल का थोड़ा कम रहेगा. कम रहेगा. सिंगल का कितना पड़ेगा? सिंगल में 1200 से स्टार्ट है. ओके ओके. आपको 1800 तक जाएगा सिंगल का. हाँ हाँ इसमें का आप लोगे सॉफ्ट वाला हाँ. 18 तक जाएगा. ओके. इसमें दोनों है, ब्लैंकेट भी है. है ना, ये ब्लैंकेट भी है बोलने के लिए. ओके. ब्लैंकेट में भी आपको सिंगल डबल दोनों मिल जाएगा. कितने ही ब्लैंकेट एक दिखाइए? सिंगल या डबल? डबल डबल चाहिए. डबल देखो. हाँ, स्टार्टिंग रेंज बताइए. डबल में 3 वैरायटी है. ओके. ये डबल रहेगा. ये डबल आएगा. ओके. और ये भी डबल. ये वाला. ओके. स्टार्टिंग रेंज क्या है? ये आएगा आपको 38 का. 38 का. 3800. ये वाला आएगा 4000. ओके. ये वाला आएगा 4800. क्या डिफरेंस क्या है? इसमें आपको दोनों साइड डिज़ाइन सेम आएगा. ओके. हाँ. इसमें डिज़ाइन दोनों साइड डिफरेंट आएगा. ओके इसमें पूरा स्टिच किया हुआ है बीच में. ओके ओके ये नॉन स्टिचिंग आएगा. ओके ओके. वो कौन क्या है तेरे ना? ये वाला नीचे वाला. हाँ, ये जूट का बनाया हुआ है. वो भी बेडशीट है या ब्लैंकेट? बेड कवर है. बेड कवर. ओके. बेड कवर बेड स्प्रेड. दोनों की ये डबल आएगा. ये कितने कॉस्ट है? 4000 है. इसमें सिंगल चाहिए तो सिंगल भी है, डबल भी है. एक दिखाओ. सोफा थ्रो भी है. सोफा थ्रो. कितने कॉस्ट कितना? ये सिंगल आएगा 3500. ओके. डबल ज़्यादा होगा क्या? डबल का 5500. ओके. इसमें ये केवल सिंगल एक ही रहेगा और डबल में तो 2 किलो है. इसमें और भी डिजाइन या कलर्स मिलेगा? डिजाइन में मिल जाएगा आपको. कलर्स. मिल जाएगा. ये और भी है. ओके. और दट्टा भी है नीचे वाला, कलर वाला है ना? हाँ वो वाला. ये वाला हाँ वो दिखाइए. एलिफेंट डिजाइन है. ओके ओके. ये भी बेड स्प्रेड की तरह यूज़ कर सकते हो आप. हाँ. अगर ओढ़ना चाहो तो ओढ़ भी सकते हो इसको. ಓಕೆ. ಓ, ಎರಡು ಥರ ಬಳಸ್ಬೋದಾ? ಹಾಂ ये पूरा हाथ का काम रहेगा, हैंड वर्क. हाँ 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 हाँ. वो तो हाथ से कॉस्ट कितना होगा ये? ये सिंगल भी है, इसमें डबल भी है. सिंगल डबल का बताओ. आई मीन सारे डबल ही ज़्यादा यूज़ करते हैं ना? हाँ, डबल में आपको इसमें आएगा 4500 ओके 4500. और सिंगल आप लोगे 2500.
हाँ अब बताइए ना, like इसमें थ्रो सोफा थ्रो है, ये 3 सीटर की है, ओके। ये कॉस्ट कितने में इसका? ये 2500। ओके, इसमें हमें चाहिए, ओके। ನಿಮಗೆ ಮುಂಚೆನೇ ಹೇಳಿದಾಗೆ ನಾವು ಹೋಗಿದ್ದು ಲೇಟ್ ಆಗಿತ್ತು, ಹಾಗಾಗಿ ಕೆಲವೊಂದು ಸ್ಟಾಲ್ಸು ಕ್ಲೋಸ್ ಆಗಿತ್ತು. ಹೀಗೆ ಈ ಪೇಂಟಿಂಗ್ ಸ್ಟಾಲ್ ಕೂಡ ಕ್ಲೋಸ್ ಆಗಿತ್ತು, ಆದರೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದ್ವು ಇಲ್ಲಿ ಪೇಂಟಿಂಗ್ಸು. ನಾವು ವಾಲ್ಗೆ ಏನಾದರೂ ಹಾಕಿದ್ರೆ ಇದೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ. ಇದು ನೆಕ್ಸ್ಟ್ ಸ್ಟಾಲ್ ಬಂದ್ಬಿಟ್ಟು ವೆರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಇಲ್ಲಿ ಬಂದಿರೋ ಬ್ರದರ್ಸು ನನ್ನ ತುಮ್ಮಿನಕಟ್ಟಿಯಿಂದ ಬಂದಿದ್ರು. ರೂರಲ್ ರಿಸೋರ್ಸ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಶ್ರೀರಾಮ್ಪುರ ಕರ್ನಾಟಕದ ಮೇನ್ ಬ್ರಾಂಚ್ ಇಂದ ಇವ್ರು ಬಂದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆಸ್ಟ್ ಕೋಟ್ ಇದೆ. ಇವರು ನಮ್ಮ ಬ್ರದರ್ ಕ್ಲಾಸ್ಮೇಟು ರವಿ ಅಣ್ಣ ಅಂತೇಳಿ. ಅಷ್ಟೇ ಅಲ್ಲದೆ ಇಲ್ಲಿ ಕುರ್ತಾಸ್ ಮೇಲೆ ಹಾಕುವಂಥ ಕೋಟ್ಸ್ ಕೂಡ ಇತ್ತು, ಶ್ರಗ್ ಥರ. ಇವು ತುಂಬಾ ಚೆನ್ನಾಗಿದ್ವು ಇಲ್ಲಿ. ಮತ್ತು ಕುರ್ತಾಸ್ ಕೂಡ ಇದೆ ಇಲ್ಲಿ. ಅಷ್ಟೇ ಅಲ್ಲದೆ ಫ್ಯಾಬ್ರಿಕ್ಸ್, ಅಂದರೆ ನೀವು ಶರ್ಟ್ ಏನಾದರೂ ಸ್ಟಿಚ್ ಮಾಡ್ಕೋತೀರಂದರೆ ಅದರದ್ದು ಫ್ಯಾಬ್ರಿಕ್ಸ್ ಇದೆ. ಟವಲ್ಸು ಮತ್ತು ಕರ್ಚಿಫು ಆ ಥರದ್ದೆಲ್ಲ ಇತ್ತು. ಈ ಟವಲ್ಸ್ ಮಾತ್ರ ನಾನು ಪರ್ಸ್ನಲಿ ತುಂಬಾ ಯೂಸ್ ಮಾಡಿದ್ದೀನಿ. ಒಂದ್ಸರಿ ನೀರಿಗೆ ಹಾಕಿದರೆ ಸಾಕು, ಸಾಫ್ಟಾಗಿ ಚೆನ್ನಾಗಿ ಅನಿಸುತ್ತೆ. ಇವೆಲ್ಲ ನೋಡಿ, ಇವೆಲ್ಲ ಶರ್ಟ್ ಮಟೀರಿಯಲ್ಸು. ಇದೆಲ್ಲ ಅಂದರೆ ನಮ್ಮ ಊರಲ್ಲೇ ನೇಯ್ದುಬಿಟ್ಟು ಅದನ್ನು ಆಮೇಲೆ ಪ್ರಿಂಟ್ ಹಾಕಿಸಿ ತಗೊಂಬಂದು ಸೇಲ್ ಮಾಡ್ತಾರೆ. ನೋಡಿ, ಇದೆಲ್ಲ ಕಲಂಕಾರಿದು ಪ್ರಿಂಟ್ ಹಾಕಿಸಿ ಅವರು ಸೇಲ್ ಮಾಡ್ತಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ನಮ್ಮೂರಿಂದ ಯಾರಾದರೂ ಬಂದಿದ್ದಾರಲ್ಲ ರೆಪ್ರೆಸೆಂಟ್ ಮಾಡಲಿಕ್ಕೆ ಅಂತೇಳಿ. ಇವರಿಬ್ರು ನನ್ನ ಸ್ವಂತ ಅಣ್ಣನ ಕ್ಲಾಸ್ಮೇಟ್ಸ್ ಇಬ್ರು ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಖಾದಿದು ಬಟ್ಟೆ ಅಷ್ಟೇ ಅಲ್ಲದೆ ಇವ್ರ ಪ್ರಾಡಕ್ಟ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಬನ್ನೇರ್ಘಟ್ಟ ರೋಡಲ್ಲಿ ಇವ್ರದ್ದೊಂದು ಶಾಪ್ ಕೂಡ ಇದೆ. ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ನೀವು ಡೆಫಿನೆಟ್ಲಿ ಹೋಗಿ ಅಲ್ಲಿ ಬೈ ಮಾಡ್ಬೋದು. ನೋಡಿ, ಟವಲ್ಸ್ ಎಲ್ಲ ನೀವು ಕಣ್ಮುಚ್ಕೊಂಡು ಬೈ ಮಾಡ್ಬೋದು. ಇವೆಲ್ಲ ಒಂದ್ಸರಿ ನೀರಿಗೆ ಹಾಕಿದ್ರೆ ಸಾಕು, ಸಖತ್ ಸಾಫ್ಟ್ ಆಗಿರುತ್ತೆ, ಡ್ಯೂರೇಬಲ್ ಕೂಡ ಇದು. ಈ ತರ ಟವಲ್ಸ್ ನ ನಮ್ಮ ಮನೇಲೂ ಕೂಡ ನೇಯ್ದಿದೀವಿ ನಾವು. ನಮ್ಮ ತಂದೆ ನೇಯ್ತಾ ಇದ್ರು, ನಮ್ಮ ಮನೇಲಿ ಕೂಡ ಕೈಮಗ್ಗ ಇತ್ತು. ನಮ್ಮ ತಾಯಿ ಕೂಡ ಖಾದಿಯಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಪ್ರೌಡ್ ಅನ್ಸುತ್ತೆ, ನಾವು ಕೂಡ ಆ ಥರ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತೀವಿ ಅಂತ. ನೇಕಾರಿಗೆನೂ ಕೂಡ ಮಾಡಿದ್ದೀವಿ. ಹಾಗೆ ನಮ್ಮ ತಾಯಿ ಹತ್ತಿಯಿಂದ ನೂಲನ್ನು ಕೂಡ ತೆಗೆದಿದ್ದಾರೆ. ಈಗ ನಮ್ಮಣ್ಣಂದ್ರು ತುಮ್ಮಿನಕಟ್ಟಿ ಅಂತ ಗ್ರಾಮದಿಂದ ಬಂದು ಈ ತರ ಬೆಂಗಳೂರಲ್ಲಿ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದ್ರೆ ನೋಡಕ್ ಖುಷಿನೇ ಆಗುತ್ತೆ. ಫ್ಯಾಬ್ರಿಕ್ ಅಷ್ಟೇ ಅಲ್ಲದೆ ಇಲ್ಲಿ ಡೇ ಕ್ರೀಮು, ನೈಟ್ ಕ್ರೀಮು, ಫೇಸ್ ಲೋಷನ್ನು, ಬಾಡಿ ಲೋಷನ್ನು, ಶಾಂಪೂ ಥರದ ಪ್ರಾಡಕ್ಟ್ಸ್ ಕೂಡ ಇತ್ತು. ಸೋಪ್ ಕೂಡ ಇದೆ ನೋಡ್ಬೋದು. ಇಲ್ಲಿ ಒಂದು ಕೂಡ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ, ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸೇ. ಇವರು ಮಾರುತಿ ಅಣ್ಣ ಮತ್ತೆ ಇವರು ರವಿ ಅಣ್ಣ. ಇನ್ ಕೇಸ್ ನಾಳೆ ಇವರಿಬ್ರು ಇಲ್ಲದೆ ಇದ್ರೂ ಇವ್ರ ಅಂಗಡಿಯಿಂದನೇ ಬೇರೆ ಸ್ಟಾಕ್ ಬಂದಿರ್ತಾರೆ. ಖಂಡಿತ ನೀವು ಪ್ರಾಡಕ್ಟ್ಸ್ನ ಬೈ ಮಾಡಿ. ನೋಡಿ, ಇಲ್ಲಿ ಹ್ಯಾಂಡ್ ಕ್ರೋಚೆಟ್ ಹಿಯರಿಂಗ್ಸ್ ಕೂಡ ಇತ್ತು, ಮತ್ತು ಕೀ ಬಂಚ್ಸು ಮತ್ತು ಹೇರ್ ಕ್ಲಿಪ್ಪು. ಅಷ್ಟೇ ಅಲ್ಲದೆ ಹ್ಯಾಂಡ್ ಕ್ರೋಚೆಟ್ದು ಫ್ಲವರ್ ವಾಸ್ ಥರನೂ ಇಲ್ಲಿ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ನಾನು ಅದರದ್ದೇ ಸಪ್ರೇಟ್ ಫೋಟೋಸ್ ತಗೊಂಡಿದ್ದೀನಿ. ಇವೆಲ್ಲ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪುಟ್ ಪುಟ್ಟದಾಗಿರೋ ಆನೆ, ಇವೆಲ್ಲ ಅಷ್ಟೊಂದು ವೇಟ್ ಇರಲ್ಲ. ಕೀಚೆನ್ಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ ಡ್ಯೂರೇಬಲ್. ಇದು ಹೇರ್ ಕ್ಲಿಪ್ಪು ಕ್ರೋಚೆಟ್ ಅಲ್ಲಿ ಮಾಡಿರೋದು. ನೋಡಿ, ನನ್ನ ಫ್ರೆಂಡ್ ಹಾಕೊಂಡು ತೋರಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಳಿಗೆ ಹಾಕಿದ್ರೆ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾರಿ, ನಾನಿದು ಕಾಸ್ಟ್ ಕೇಳೋಕ್ಕಾಗಲಿಲ್ಲ. ಜಸ್ಟ್ ಒಂದಷ್ಟು ಫೋಟೋಸ್ ತಗೊಂಡಿದ್ದೀನಿ ಅಲ್ಲಿರೋ ಜ್ಯುವೆಲ್ಲರೀಸ್ದು, ಹಿಯರಿಂಗ್ಸ್ದು ಅದೆಲ್ಲ. ಇವೆಲ್ಲ ಹಿಯರಿಂಗ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ವು. ನೋಡಿ, ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ಲಿಪ್ಪರ್ಗೆ ಅಂತೇಳಿ ಇದೊಂದೇ ಸ್ಟಾಲ್ ನಾನು ನೋಡಿದ್ದು. ಇಲ್ಲಿ ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಅಟ್ರಾಕ್ಟಿವ್ ಆಗಿದ್ವು ಇವೆಲ್ಲ. ಸ್ಪೆಷಲಿ ಎತ್ನಿಕ್ ವೇರ್ ಹಾಕಿದಾಗಂತೂ ಡ್ರೆಸ್ಗೆ ಈ ಸ್ಲಿಪ್ಪರ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಆನ್ಲೈನ್ ಕೂಡ ಅವೈಲೇಬಲ್ ಇದೆ ಅಂತೆ. ಸ್ಟಾರ್ಟಿಂಗ್ ರೇಂಜ್ ಕಿತನೆ ಇದೆ? 550. एक दिखा सकते हैं 550 वाला कौन सा है? ओके, शॉप का नाम वर्ल्ड क्राफ्ट। ओके, ये कितना है? 1550. ಇಲ್ಲಿ ಸ್ಯಾಂಡಲ್ಸು, ಶೂಸು, ಇದೆಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ ಕೇಸ್ ನಿಮಗೆ ವಿಡಿಯೋ ಅಷ್ಟೊಂದು ಕ್ಲಿಯರ್ ಇಲ್ಲ ಅಂತಂದರೆ ನಾನು ಬೇರೆ ಫೋಟೋಸ್ ಕೂಡ ತಗೊಂಡಿದ್ದೀನಿ, ಅದು ಹಾಕ್ತೀನಿ.
Dr. Soul padding, non-slippery sole and washable and breakable. ಓಕೆ ಸಾರೆ Different price. 850 starting price. ಕಾಸ್ಟು ನನಗೆ ಇಲ್ಲಿ ರೀಸನಬಲೇ ಅಂತ ಅನ್ನಿಸ್ತು. ಸ್ಟಾರ್ಟಿಂಗ್ ಪ್ರೈಸ್ 850 ಇದೆ ಅಂತೆ. ಸ್ಟಾಲ್ಸ್ ಎಲ್ಲ ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕೆಲವೊಂದು ಸ್ಟಾಲ್ಸ್ನ ಕ್ಲೋಸ್ ಮಾಡಿದ್ರು. ಹಾಗಾಗಿ ನಾನು ಮತ್ತೊಂದು ಸಾರಿ ಫಸ್ಟಿಂದ ಇನ್ನೊಂದು ವಿಡಿಯೋ ಮಾಡ್ಕೊಂಡು ಬಂದೆ. ಜಸ್ಟ್ ಇದು ಯಾವ್ಯಾವ ಸ್ಟಾಲ್ಸ್ ಇದೆ ಅಂತ ತೋರಿಸ್ಲಿಕ್ಕಷ್ಟೇ. ಇನ್ ಕೇಸ್ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಟಾಲ್ಗೆ ಹೋಗಿ ಏನಾದರೂ ಬೈ ಮಾಡಬೇಕು ಅಂದರೆ ಗೊತ್ತಾಗುತ್ತೆ ಅಂತೇಳಿ ವಿಡಿಯೋ ಮಾಡಿರೋದು. ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇದು ಗೋ ಸ್ವದೇಶಿ ಬೈ ಗೋ ಕೂಪ್ ಅವ್ರದ್ದು ಎಕ್ಸಿಬಿಷನು, ವಿಂಟರ್ ಆ್ಯಂಡ್ ವೆಡ್ಡಿಂಗ್ ಎಡಿಟ್ ಎಕ್ಸಿಬಿಷನ್ ಕಮ್ ಸೇಲ್ ಇದು. ಇದನ್ನು ಶ್ರೀನಿವಾಸ ಸಾಗರ ಕಲ್ಯಾಣ ಮಂಟಪ ಜಯನಗರಲ್ಲಿದೆ. ಈ ಎಕ್ಸಿಬಿಷನ್ ಬಂದು ನವಂಬರ್ 20th 24th ತನಕ ಇತ್ತು. ನನಗೆ ಗೊತ್ತಾಗಿದ್ದೆ 23rd, ಹಾಗಾಗಿ ನಾನು ನೈಟ್ ಹೋಗಿ ವಿಡಿಯೋ ಮಾಡಿಕೊಂಡು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸಾಧ್ಯವಾದರೆ ನೀವು ಇವತ್ತೇ ಹೋಗಿ ಯಾವುದಾದ್ರೂ ನಿಮಗೆ ಫ್ಯಾಬ್ರಿಕ್ಕು ಯಾವುದಾದ್ರೂ ಹ್ಯಾಂಡ್ ಕ್ರಾಫ್ಟೆಡ್ ಮಟೀರಿಯಲ್ ಬೇಕಂದರೆ ಖಂಡಿತ ಬೈ ಮಾಡಿ. ಇನ್ ಕೇಸ್ ಬೈ ಮಾಡೋ ಪ್ಲ್ಯಾನ್ ಇಲ್ಲದೆ ಇದ್ರೂ ನೀವು ಎಕ್ಸಿಬಿಷನ್ಗೆ ಹೋದಾಗ ಯಾವ್ಯಾವ ಥರ ಹ್ಯಾಂಡ್ ಕ್ರಾಫ್ಟೆಡ್ ಮಟೀರಿಯಲ್ಸ್ ಇದೆ, ಯಾವ್ಯಾವ ಥರ ಫ್ಯಾಬ್ರಿಕ್ಸ್ ಇದೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ನೀವು ಅವ್ರದ್ದು ಕಾಂಟ್ಯಾಕ್ಟ್ ಇಸ್ಕೊಂಬಂದಾಗ ನಿಮಗೆ ಯಾವಾಗ ಫ್ಯಾಬ್ರಿಕ್ಸ್ದು ರಿಕ್ವೈರ್ಮೆಂಟ್ ಇರುತ್ತಲ್ಲ ಆವಾಗ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ಇಲ್ಲಿ 24 ಸ್ಟಾಲ್ಸ್ ಇತ್ತು. ಎಲ್ಲ ಸ್ಟಾಲ್ಸ್ದು ವಿಡಿಯೋ ನನಗೆ ಮಾಡ್ಕೊಳಕ್ಕಾಗಿಲ್ಲ. ಸೊ ನಾನು ಯಾವುದ್ಯಾವ್ದು ಸ್ಟಾಲ್ಸ್ಗೆ ವಿಸಿಟ್ ಮಾಡಿ ಫ್ಯಾಬ್ರಿಕ್ಸ್ನೆಲ್ಲ ನೋಡಿದ್ದೀನಿ, ಅದನ್ನು ನಾನು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ಈ ವಿಡಿಯೋ ಲೆಂತ್ ದೊಡ್ಡದಾಗಿದೆ, ಕ್ಷಮಿಸಿ. ನಿಮ್ಗೆ ಇನ್ ಕೇಸ್ ಪಾಸಿಬಲ್ ಆದರೆ ಖಂಡಿತ ಜಯನಗರ್ಗೆ ಹೋಗಿ ಈ ಎಕ್ಸಿಬಿಷನ್ಗೆ ಭೇಟಿ ಕೊಡಿ. ಹಾಗೆ ಪಾಸಿಬಲ್ ಆದರೆ ರೂರಲ್ ರಿಸೋರ್ಸ್ ಡೆವಲಪ್ಮೆಂಟ್ ಅಸೋಸಿಯೇಷನಿಂದನೂ ಕೆಲವೊಂದು ಪ್ರಾಡಕ್ಟ್ಸ್ನ ಬೈ ಮಾಡಿ. ಇದೇನು ಪ್ರಮೋಷನ್ ಅಲ್ಲ, ಇದು ನಮ್ಮ ಊರು, ನಮ್ಮ ಹೆಮ್ಮೆ, ನಮ್ಮ ದೇಶದ ಪ್ರಾಡಕ್ಟ್ಸು. ಸೊ ನಾವು ಯೂಸ್ ಮಾಡದೆ ಇನ್ಯಾರು ಯೂಸ್ ಮಾಡ್ತಾರೆ. ಇಲ್ಲೊಂದು ಲಾಸ್ಟ್ ಸ್ಟಾಲ್ ಇತ್ತು. ಇದರಲ್ಲಿ ಕಪ್ಪು, ಮಗ್ಸು, ಪ್ಲೇಟ್ಸು, ಸ್ಪೂನ್ಸು ಇವೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸಿಂದ ಮಾಡಿರೋದು. ಅದೇನು ಸರ್? ಇದೇ ರಾ ಮೆಟೀರಿಯಲ್ ಅಮ್ಮ, ಭತ್ತ ಹುಟ್ಟು, ಕಾಫಿ ಹುಟ್ಟು ಮತ್ತೆ ಬಿದಿರು ಹೋಟೆಲ್ ಮಾಡಿರುವಂತ ಪದಾರ್ಥ ಇದು. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ಶೇರ್ ಮಾಡಿ, ಯಾಕಂದರೆ ಇವತ್ತೊಂದೇ ದಿನ ಇರೋದು ಎಕ್ಸಿಬಿಷನು. ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಹೋಗಬಹುದು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.